ಅದಕ್ಕಿಂತ ಮೊದಲು ಒಂದು 2 ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಗರ ಬರೀ ಸಾಗರವಲ್ಲ, ಸಾಗರ ನೀರು ತುಂಬಲಿಕ್ಕೆ ತುಂಬಾ ನದಿಗಳು, ಅಲೆಗಳು ತುಂಬಿರುತ್ತೆ. ಹಾಗೆ ಹಳ್ಳ, ಹೊಂಡ ಎಲ್ಲಾ ಕಡೆಯಿಂದ ನೀರು ಬಂದು ಒಂದೇ ಕಡೆ ಸೇರುತ್ತೆ, ಅದೇ ಸಾಗರ ಅಥವಾ ಸಮುದ್ರ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಬರೀ ಇದೊಂದು ಶಾಲೆ ಅಲ್ಲ, ಹಲವಾರು ಕಡೆಯಿಂದ ಮಕ್ಕಳು ಇಲ್ಲಿ ಬರ್ತಾರೆ. ಅವರ ಒಂದು ಬೆಳವಣಿಗೆ ನಮ್ಮ ಜವಾಬ್ದಾರಿ. ಅದಕ್ಕೆ ದೇವರು ನಮ್ಗೆ ಒಳ್ಳೆ ಒಂದು ದಾರಿಯನ್ನ ತೋರಿಸಿ ಅಂತ ಇಲ್ಲಿ ಆಶಿಸ್ತೀವಿ. ಮೊದಲಿಗೆ ಇವತ್ತು ನಮ್ಮ ಶಾಲೆಯಲ್ಲಿ 25-26ನೇ ಸಾಲಿನ ವಾರ್ಷಿಕೋತ್ಸವ ಇತ್ತು. ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಿಂಚ್ತಿದ್ದಾರೆ. ಮತ್ತೆ ಅತಿಥಿಗಳಿಂದ ನಮಗೆ ಒಳ್ಳೆ ಗುಡ್ ಫೀಡ್ಬ್ಯಾಕ್ ಸಿಕ್ತು. ಸೊ ಇಟ್ಸ್ ಮೇಕ್ ಅಸ್ ವೆರಿ ಪ್ರೌಡ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಶಫಿ ಸರ್ ಬಂದಿದ್ರು. ಹಿ ಇಸ್ ದ ಚೇರ್ಮನ್, he is the boss of the all institution of HMS. So we feel proud. He gave us very good thought, and in his speech also he told the poor people is not a poor, they have to good and great knowledge by education. So we are requesting all the teachers, parents, please let them complete up to 10 for your children. Motivate them, don't break their education. If now you break, they will become it's like a ನೀರಿಲ್ಲದ ಹೊಂಡದಂತೆ, ಇಟ್ಸ್ ಲೈಕ್ ಎ ನೀರಿಲ್ಲದ ನದಿ ಅಂತೆ. ಏನೇ ಇದ್ರು ಅದು ಬರೀ ಸುಡುಗಾಡೆ. ಅಲ್ಲಿ ಬರೀ ಮಣ್ಣು ಸಿಗುತ್ತೆ, ಬರೀ ಕಲ್ಲು ಸಿಗುತ್ತೆ, ಬಿಸಿಲಿರುತ್ತೆ ಅಷ್ಟೇ ವಿನಃ ಅಲ್ಲಿ ಯಾವುದೇ ಜೀವ ಅಲ್ಲಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಿಮ್ಮ ಮಕ್ಕಳನ್ನು ಸಹ ನೀವು ತುಂಬಿರುವ ಸಮುದ್ರದಂತೆ ಮಾಡಿ, ಅವರಿಗೆ ಎಜುಕೇಶನ್ ಕೊಡಿ. ಇದು ನಮ್ಮ ರಿಕ್ವೆಸ್ಟ್. ಇದು ಬರೀ ಮಾತಲ್ಲ. ನಾವು ನಿಮ್ಮೆಲ್ಲರಲ್ಲಿ ಕೇಳುವಂತಹ ಕಳಕಳಿಯಾದಂತಹ ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಮಕ್ಕಳಿಗೆ ಓದೋದಿಕ್ಕೆ ಮೋಟಿವೇಟ್ ಮಾಡಿ. ಮೊಬೈಲ್ ಅನ್ನ ಕೊಡಬೇಡಿ. ಮೊಬೈಲ್ ಕೊಟ್ಟಷ್ಟು ನಮ್ಮ ಒಂದು ಸಮಾಜ ಏನಾಗಿದೆ ಹಾಳಾಗ್ತಾ ಇದೆ. ನಿಮಗೆ ಗೊತ್ತಾಗಲ್ಲ, ಅರಿವಿಲ್ದಂಗೆ ಮಕ್ಕಳು ಯಾವ್ದ್ಯಾವ್ದೋ ಒಂದು ಕೆಟ್ಟ ಚಟಕ್ಕೆ ಬೀಳ್ತಾ ಇದ್ದಾರೆ. ಅದು ನಿಮಗೆ ಗೊತ್ತಾಗೋಷ್ಟೊತ್ತಿಗೆ ತುಂಬಾನೇ ಕಾಲ ಮೀರೋಗಿರುತ್ತೆ. ಆತರ ಮಾಡ್ಕೋಬೇಡಿ ದಯವಿಟ್ಟು. ಎಲ್ಲಾ ಪೇರೆಂಟ್ಸ್ ಇಂದಾನು ರಿಕ್ವೆಸ್ಟ್ ಇದು, ನಿಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನು ಕೊಡಬೇಡಿ. ಆಲ್ರೆಡಿ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಾವು ಮುಗಿಸಿದೀವಿ. ಅದರಲ್ಲಿ ಸರ್ಕಾರ ಹೇಳಿರುವಂತೆ ಹಾಗೆ ನಾವು ಎಲ್ಲಾ ಗೌಪ್ಯತೆಗಳನ್ನಿಟ್ಟು ಪರೀಕ್ಷೆಯನ್ನು, ಹಾಗೆ ಫೈನಲ್ ಎಕ್ಸಾಮ್ ಹೇಗ್ ನಡೆಸ್ಬೇಕು ಹಾಗೆ ನಡೆಸಿ ಅಂತ ಹೇಳಿರೋದನ್ನ ಅದೇ ರೀತಿ ನಾವು ನಡೆಸ್ತಾನೆ ಇದೀವಿ. 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ಅದರಲ್ಲಿ ಪರವಾಗಿಲ್ಲ, ಮಕ್ಕಳ ಒಂದು ಹೇಳ್ಬೇಕಂದ್ರೆ ಅವ್ರಿಗೆ ನಾವು ಹುಮ್ಮಸ್ಸನ್ನು ತುಂಬಿದೀವಿ. ಯಾಕಂದ್ರೆ ಅವ್ರಿಗೆ ಭಯ ಅನ್ನೋದು ಹೋಗ್ಬೇಕು ಅಂತ ಸರ್ಕಾರ ಹೇಗೆ ಹೇಳ್ತಿದ್ಯೋ ಹಾಗೆ ನಾವು ಅವರಲ್ಲಿ ಹುಮ್ಮಸ್ಸನ್ನು ತುಂಬ್ತಾ ಇದ್ದೀವಿ. ಕೆಲವು ಮಕ್ಕಳು ಬರೋದಿಕ್ಕೆ ಹಿಂಜರಿತಾ ಇದ್ರು, ಈಗ ಪರವಾಗಿಲ್ಲ, ಅವ್ರಿಗೂ ಸ್ವಲ್ಪ ಭಯ ಹೋಗಿದೆ. ಎಕ್ಸಾಮ್ ಬರೋದಿಕ್ಕೆ ಅವರು ಸಹ ರೆಡಿ ಆಗಿದ್ದಾರೆ, ಬರ್ತಾ ಇದ್ದಾರೆ. 70% ಫಸ್ಟ್ ಅಲ್ಲಿ ಮಾಡಿದ್ವಿ. ಸೆಕೆಂಡ್ ಎಕ್ಸಾಮ್ ಅಲ್ಲಿ 90% ವರೆಗೂ ಹೋಗಿದ್ವಿ. ಮೋಸ್ಟ್ಲಿ ಥರ್ಡ್ ಅಲ್ಲಿ ಇನ್ನೂ ಜಾಸ್ತಿ ಆಗಿ ಫೈನಲ್ ಅಲ್ಲಿ 100% ಬರುತ್ತೆ ಅನ್ನೋಂಥ ನಂಬಿಕೆ ಇದೆ ನಮ್ಗೆ. ಎಲ್ಲರ ಒಂದು ಏನಂತೀವಿ ಸಾಥ್ ಬೇಕು, ಜೊತೆ ಬೇಕು. ಪೇರೆಂಟ್ಸ್ ಇಂದ ನಮ್ಗೆ ರಿಕ್ವೆಸ್ಟ್ ಇಷ್ಟೇ, ಮಕ್ಕಳಿಗೆ ಅಬ್ಸೆಂಟ್ ಮಾಡಿಸ್ಬೇಡಿ. ಯಾವುದೇ ಕಾರಣಕ್ಕೂ ನಾವು ಮಕ್ಕಳನ್ನ ಹಾಗೆ ಬಿಡುತ್ತಾ ಇಲ್ಲ. ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ ನ ಅವ್ರಿಗೆ 10 ಪ್ರಶ್ನೆ ಪತ್ರಿಕೆಗಳನ್ನ ನಾವು ಪ್ರತಿದಿನ ಅವ್ರಿಗೆ ಅಭ್ಯಾಸ ಮಾಡಿಸ್ತಾ ಇದೀವಿ. ಬರೀ ಬರ್ಸೋದಷ್ಟೇ ಅಲ್ಲ, ಅವ್ರ ಬಾಯಿಂದ ಬರ್ಬೇಕು ವರ್ಷ ಅಲ್ಲಿವರೆಗೂ ನಾವು ಅವರಿಗೆ ತಗೊಂಡ್ ಹೋಗ್ತಾ ಇದೀವಿ. ಸೊ ರಿಕ್ವೆಸ್ಟ್ ಇದು, ಮನೇಲಿ ಮಕ್ಕಳನ್ನ ಕೂರಿಸ್ಕೋಬೇಕು. ನಮ್ದು ಟೋಟಲ್ ಪರ್ಸೆಂಟೇಜ್ 85 ಇದೆ ಸರ್. ಹೌದು ಸರ್, ನಮ್ದು ಈ ವರ್ಷ 100% ಅನ್ಕೊಂಡಿದೀವಿ ಸರ್. ಅದೇ ಹೇಳ್ತಾ ಇದೀನಲ್ಲ ಸರ್, ಇದಕ್ಕೆ ಪೋಷಕರ ಒಂದು ಹೊಣೆ ಇದೆ. ಅವರು ಅರ್ಥ ಮಾಡ್ಕೊಂಡು ಅದನ್ನ ನಿಭಾಯಿಸಿದ್ರೆ 100% ನಮ್ದು ರಿಸಲ್ಟ್ ಬರುತ್ತೆ. ನನ್ನ ಹೆಸರು ಜಮೀನ್ ಫಾತಿಮಾ, HMS ಶಾಲೆಯ ಮುಖ್ಯ ಶಿಕ್ಷಕಿ. ಇಲ್ಲಿ ಪ್ರೈಮರಿನೂ ಇದೆ, ಹೈಸ್ಕೂಲು ಇದೆ. ಇವತ್ತಿನ ಒಂದು ಹಬ್ಬ, ನಮ್ಮ ಶಾಲೆಯ ಹಬ್ಬ ನಡೀತಾ ಇದೆ. ಇದಕ್ಕೆ ಶಫಿ ಸರ್ ಬಂದಿದ್ರು,
ಅವರ ಮೊಮ್ಮಕ್ಕಳಾದಂತಹ ಜೈದ್ ಸರ್ ಮತ್ತೆ ಅದೀತ್ ಸರ್ ಬಂದಿದ್ರು. ಅವರು ನಮ್ಗೆ 2 ಸಾರಿ ನಮ್ಗೆ ಹಲ್ಲಿನ ಒಂದು ಕ್ಯಾಂಪ್ ಹಾಕ್ಸಿದ್ರು. ಮತ್ತೆ ಮಕ್ಕಳಿಗೋಸ್ಕರ ಹಲ್ಲಿನ ತಪಾಸಣೆ ಒಂದು ಕ್ಯಾಂಪ್ ಮತ್ತೆ ಬ್ಲಡ್ ಚೆಕ್ಅಪ್ ಕ್ಯಾಂಪ್ ಎರಡನ್ನ ಹಾಕ್ಸಿದ್ರು ಜೈದ್ ಸರ್. ಹಾಗೆ ಅದೀತ್ ಸರ್ ನಮ್ಗೆ ಮಕ್ಕಳಿಗೋಸ್ಕರ ಒಂದು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಅಂದ್ಬಿಟ್ಟು ಸ್ಪಾನ್ಸರ್ಶಿಪ್ ಮಾಡಿದ್ರು. ಮಕ್ಕಳನ್ನ ನಾವು ಬೆಂಗಳೂರಿಗೆ ಬಾಲ್ ಮಂಚಿಗೆ ಕರ್ಕೊಂಡು ಹೋಗಿದ್ವಿ, ಜವಾಹರ್ಲಾಲ್ ಬಾಲ್ ಮಂಚ್ ಅಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಂದ 10 ಜನಕ್ಕೆ ನಮ್ಗೆ ಬಹುಮಾನ ಸಿಕ್ಕಿದೆ. ಇದು ನಮ್ಗೆ ಹೆಮ್ಮೆಯ ವಿಷಯ. ಅದನ್ನ ನಾವು ಇವತ್ತು ಅದನ್ನ ಸ್ಮರಿಸ್ಕೊಂಡ್ವಿ. ಹೀಗೆ ಇನ್ನೂ ಮುಂದೆ ನಮ್ಗೆ ಇದೇ ತರ ಸ್ಪಾನ್ಸರ್ಶಿಪ್ ಸಿಗ್ಲಿ, ಹಾಗೆ ನಮ್ಮ ಮಕ್ಕಳಿಗೆ ಬಹುಮಾನನೂ ಸಿಗ್ಲಿ ಅಂತ ಆಶಿಸ್ತೀನಿ. ಈ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ನಾವು 50 ವರ್ಷ ಆಗಿದೆ. ನಮ್ಮ ಉದ್ದೇಶ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು, ಅವ್ರಿಗೆ ಬುದ್ಧಿಜೀವಿಗಳು ಮಾಡೋದು, ಅವರಿಂದ ಒಳ್ಳೆ ಈ ದೇಶದ ಸಂಶೋಧನೆಗಳನ್ನು ಮಾಡಿ ಈ ದೇಶದ ಭವಿಷ್ಯವನ್ನು ರೂಪಿಸುವ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಬಡ ಮಕ್ಕಳಿಗೆ ಒಂದು ಈ ಶಾಲೆ ಪ್ರಾರಂಭ ಮಾಡಿ ಎಲ್ಲರೂ ಸಹ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ. ಈ ಶಾಲೆ ವ್ಯವಸ್ಥೆ ಅಂತ ಹೇಳಿದ್ರೆ ಈ ನಮ್ಮ ಮಕ್ಕಳಿಗೆ ತಮ್ಮ ಪುಟಾಣಿ ಮಕ್ಕಳಿಗೆ ಶಾಲೆಗೆ ಸೇರಿಸಿರೋ ಅವರು ಎಲ್ಲಿವರೆಗೂ ಹೋಗ್ತಾರೆ ನಮ್ಮ ಸೊಸೈಟಿನಲ್ಲಿ ಅಲ್ಲಿವರೆಗೂ ಸಹ ನಾವು ಅವ್ರಿಗೆ ಎಲ್ಲ ತರದ ಸೌಲಭ್ಯ ಕೊಟ್ಟು ಎಲ್ಲ ತರದ ಅನುಕೂಲತೆಯನ್ನು ಮಾಡಲಿಕ್ಕೆ ವಿಚಾರವಾಗಿ ಈ ಹೆಚ್ಚಿನ ಸೊಸೈಟಿ ಮೂಲತಃ ಉದ್ದೇಶ. ಇವತ್ತು ನಮ್ಮ ಸೊಸೈಟಿನಲ್ಲಿ ಮೆಡಿಕಲ್ ಕಾಲೇಜ್ ಒಂದು ಬಿಟ್ಟರೆ ಬಾಕಿ ಎಲ್ಲ ತರದ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೀವಿ. ಸ್ನೇಹಿತರೆ, ಈ ದೇಶದಲ್ಲಿ ಪ್ರತಿಯೊಂದು ಸಹ ಸದಸ್ಯಗಳಾಗಿ ನಮ್ಮ ಏಕೈಕ ಗುರಿ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಅವರಿಗೆ ಒಳ್ಳೆ ಪ್ರತಿನಿಧಿಗಳು ಮಾಡಬೇಕು ಮತ್ತು ಈ ದೇಶದ ಭವಿಷ್ಯದ ರೂಪಿಸುವ ವಿಚಾರದಲ್ಲಿ ಪ್ರತಿಯೊಂದು ಸಹ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಟೆಕ್ನಿಷಿಯನ್ಸ್ನವರು ಮತ್ತು ಅವರೆಲ್ಲ ಸೇರಿ ಈ ಪುಟಾಣಿ ಮಕ್ಕಳಿಗೆ ಒಳ್ಳೆ ಒಂದು ಎಜುಕೇಶನ್ ಕೊಡುವ ಮುಖಾಂತರವಾಗಿ ಇವತ್ತು ನಮ್ಮ 10th ಕ್ಲಾಸ್ನಲ್ಲಿ ಸುಮಾರು ಒಂದು 30 ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರಿಗೆಲ್ಲರೂ ಸಹ ಒಳ್ಳೆ ಡಿಸ್ಟಿಂಕ್ಷನ್ ಪಾಸ್ ಮಾಡೋ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಕಳೆದ ಬಾರಿ ಯಾರ ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಅವ್ರಿಗೂ ಸಹ ಗುರುತಿಸಿ ಅವರು ಪ್ರೆಸರ್ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಮಕ್ಕಳಿಗೂ ಸಹ ಒಳ್ಳೆ ಬುದ್ಧಿಜೀವಿಗಳಾಗಿ ಒಳ್ಳೆ ಡಿಸ್ಟಿಂಕ್ಷನ್ ಪಡೆದ್ರೆ ಮುಂಬರುವ ದಿವಸಗಳಲ್ಲಿ ಅವರ ಭವಿಷ್ಯವನ್ನು ರೂಪಿಸುವ ವಿಚಾರದಲ್ಲಿ ಹೆಚ್ಚಿನ ಅದನ್ನು ಅನುಕೂಲ ಆಗ್ತದೆ. ಈ ಸಂದರ್ಭ ಮತ್ತು ಅವೆಲ್ಲ ಒಳ್ಳೆ ರೀತಿಯಲ್ಲಿ ರೂಪಿಸಿಕೊಂಡು ನಮ್ಮ ದೇಶದ ಮಕ್ಕಳಿಗೆ ಅವರ ಭವಿಷ್ಯವನ್ನು ಒಳ್ಳೆ ರೀತಿಯಲ್ಲಿ ರೂಪಿಸಬೇಕು ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡು almost all the entertainment that they are showing to the children is very great, very beautiful. I appreciate them. I thank the head of the institution as well as the teachers who organized this celebration very, very, very fine, beautiful and colorful. See, this unique day, it is not for the teachers. It is not for the management people. It is not for the parents or guardians. It is for children. It is for children. We know that every child is having inner potentiality that should come out when we celebrate this type of celebrations. We can develop in that field. See how the children are eager to celebrate, eager to perform the dance and the different types of activities. The parents are eager to know their children's performance. It is very great.